ಮುಸ್ಸಂಜೆ ಸಮಯದಲ್ಲಿ ಹೆಂಗಸರು ಮಾಡುವ ಈ ತಪ್ಪು ಕೆಲಸಗಳಿಂದ ನಿಮ್ಮ ಮನೆ ಹಾಳಾಗತ್ತೆ. ದರಿದ್ರ ದೋಷಗಳು ಬರುತ್ತೆ. ಮನೆ ಎಂದ ಮೇಲೆ ಸಾಕಷ್ಟು ಸಮಸ್ಯೆಗಳು ಇದ್ದೇ ಇರುತ್ತೆ. ಆ ಸಮಸ್ಯೆಗಳು ಕಾರಣಗಳೇ ಹೆಣ್ಣಾಗಿರಬಹುದು ಅಥವಾ ಗಂಡಾಗಿರಬಹುದು. ಆದರೆ ಕೆಲವು ಬಾರಿ ಹೆಣ್ಣು ಮಕ್ಕಳು ಮಾಡುವ ಸಂಜೆ ಸಮಯದಲ್ಲಿ ಈ ತಪ್ಪನ್ನು ಮಾಡಿದ್ರೆ ಖಂಡಿತವಾಗಿಯೂ ಹೇಳ್ತೀನಿ, ನಿಮ್ಮ ಮನೆಯಲ್ಲಿ ಸರ್ವನಾಶ ಆಗುತ್ತೆ. ಆ ತಪ್ಪುಗಳು ಯಾವುದು, ಅದನ್ನು ಮಾಡುವುದರಿಂದ ಆಗುವ ಅನಾಹುತಗಳೇನು, ಎಲ್ಲ ಮಾಹಿತಿ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ. ಮೊದಲು ವಿಡಿಯೋಗಳಿಗೆ ಲೈಕ್ ಮಾಡಿ, ನಮ್ಮ ಮನೆ ಕಷ್ಟಗಳು ಬೇಗ ನಿವಾರಣೆ ಆಗಲಿ ಅಂತ ಕಮೆಂಟ್ ಕೊಡಿ. ಪ್ರತಿ ಕಮೆಂಟ್ಗೂ ರಿಪ್ಲೈ ಕೊಡ್ತೀವಿ, ಒಳ್ಳೆಯದಾಗತ್ತೆ. ಮತ್ತು ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಒಂದು ಸಣ್ಣ ಸಣ್ಣ ಸಮಸ್ಯೆಯಿಂದ ಹಿಡಿದು ದೊಡ್ಡ ಸಮಸ್ಯೆಗಳ ಶಾಶ್ವತ ಪರಿಹಾರ ಆಗಬೇಕು ಅನ್ನೋದಾದರೆ ಪಂಡಿತ್ GN ರಾವ್ ಗುರುಗಳಿಗೆ ಇವತ್ತೇ ಒಂದು ಕರೆ ಮಾಡಿ ಅವರಿಂದ ಪರಿಹಾರವನ್ನು ಇವತ್ತೇ ಕೇಳಿ ಪಡೆದುಕೊಳ್ಳಿ. ಇನ್ನು ಹೆಣ್ಣು ಮಕ್ಕಳು, ಮುತ್ತೈದೆ ಹೆಣ್ಣು ಮಕ್ಕಳು ಸಂಜೆ ಸಮಯದಲ್ಲಿ ಮನೆಯ ಕಸವನ್ನು ಗುಡಿಸಬಾರದು. ಮನೆಯ ಮಹಾಲಕ್ಷ್ಮಿ ಪ್ರವೇಶ ಮಾಡುವಂತಹ ಸಮಯದಲ್ಲಿ ಕಸವನ್ನು ಗುಡಿಸ್ತಾ ಇದ್ದರೆ ಲಕ್ಷ್ಮಿ ಸಹ ಮನೆಗೆ ಬರುವಂತಹ ಸಮಯ ತುಂಬ ಕೆಟ್ಟದಾಗತ್ತೆ. ಅದು ಮಹಾಲಕ್ಷ್ಮಿಗೆ ಪರಕೆ ತೋರಿಸೋದಷ್ಟೇ ಪಾಪ ಬರುತ್ತೆ. ಆದ್ದರಿಂದ ಸಂಜೆ ಸಮಯದಲ್ಲಿ ಕಸ ಗುಡಿಸಬಾರದು. ಹೆಣ್ಣು ಮಕ್ಕಳು ಸಂಜೆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನಗ್ನವಾಗಿ ನಿಲ್ಲಬಾರದು. ಮನೆಯಲ್ಲಿ ಆ ಸಮಯಕ್ಕೆ ಗಂಡ ಹೆಂಡತಿ ಪತಿ ಪತ್ನಿಯರು ಯಾವುದೇ ಕಾರಣಕ್ಕೂ ಮಿಲನ ಆಗಲೇಬೇಡಿ. ಅದು ದೈವ ಸಮಯ, ಮನೆಗೆ ದೈವ ಅನುಗ್ರಹ ಆಗುತ್ತಿರುವಂತಹ ಸಮಯ, ದೇವರು ಮನೆಗೆ ಪ್ರವೇಶ ಮಾಡುವಂತಹ ವೇಳೆ ನೀವು ಇಂತಹ ಕೊಳಕು ಕೆಲಸಗಳನ್ನು ಮಾಡ್ತಿದ್ರೆ ತುಂಬಾ ಅಪಶಕುನ ಆಗುತ್ತೆ. ಇನ್ನು ಸಂಜೆ ಸಮಯದಲ್ಲಿ ಮುತ್ತೈದೆ ಹೆಣ್ಣು ಮಕ್ಕಳು ಮನೆ ಹೊರಗೆ ಕೂತ್ಕೊಂಡು ಅಕ್ಕಪಕ್ಕದ ಮನೆಯವರ ಜೊತೆಗೆ ತಮ್ಮ ಮನೆಯ ವಿಚಾರವನ್ನು ಮಾತನಾಡುವುದು ಅಥವಾ ಬೇರೆಯವರ ಮನೆಯ ಕೆಟ್ಟ ವಿಚಾರಗಳನ್ನು ಮಾತನಾಡುವುದು ಮೊದಲು ನಿಲ್ಲಿಸಬೇಕು. ಇದನ್ನು ಮಾಡುವುದರಿಂದಲೂ ಕೂಡ ಅವರ ಮನೆಯಲ್ಲಿ ಆಗುವಂತಹ ಕೆಟ್ಟ ಪ್ರಭಾವಗಳು ನಿಮ್ಮ ಮನೆಗೆ ಬರುವ ಸಾಧ್ಯತೆ ಇರುತ್ತೆ. ಸಂಜೆ ಸಮಯದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಕೈಕಾಲು ಮುಖಗಳನ್ನು ತೊಳೆದು ಮಹಾಲಕ್ಷ್ಮಿ ಪೂಜೆ ಮಾಡಬೇಕು. ದೇವರಿಗೆ ದೀಪವನ್ನು ಹಚ್ಚಬೇಕು. ಒಳ್ಳೊಳ್ಳೆ ಮಾತುಗಳನ್ನು ಆಡಬೇಕೆ ಹೊರತು ಇಂತಹ ಕೆಟ್ಟ ಕೆಲಸಗಳು ಮಾಡಬೇಡಿ. ಇದರಿಂದ ಅನಾಹುತಗಳು ಹೆಚ್ಚಾಗುತ್ತೆ. ಇಂತಹ ತಪ್ಪುಗಳನ್ನು ಮಾಡ್ತಿದ್ರೆ ದಯವಿಟ್ಟು ಅದನ್ನು ನಿಲ್ಲಿಸಬೇಕು. ಕಷ್ಟದ ಸಮಯಗಳು ಎದುರಾಗುತ್ತೆ. ಒಂದು ವೇಳೆ ದರಿದ್ರಗಳು ಮನೆಗಾಗಿದ್ದರೆ, ಕಷ್ಟಗಳು ಆಗಿದ್ದರೆ ನೀವು ಮಾಡಬೇಕಾಗಿರುವುದು ಪಂಡಿತ್ GN ರಾವ್ ಗುರುಗಳಿಗೆ ಒಂದು ಫೋನ್ ಕರೆ. ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ಇವರು ನೀಡುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದ.